ಉತ್ತರ ಭಾರತದಲ್ಲಿ ರಾಜಕೀಯ ಸ್ಥಿರತೆಯನ್ನು ಸ್ಥಾಪನೆ ಮಾಡಿದಂತಹ ಹರ್ಷವರ್ಧನ ಮುಂದೆ ದಕ್ಷಿಣದ ಕಡೆಗೆ ತನ್ನ ದೃಷ್ಟಿಯನ್ನು ಹಾಯಿಸ್ತಾನೆ. ಆತ ದಕ್ಷಿಣದ ಕಡೆಗೆ ದಂಡಯಾತ್ರೆಯನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಆತನಿಗೆ ಎದುರಾಗಿದ್ದು ಆ ಕಾಲಘಟ್ಟದಲ್ಲಿ ನಮ್ಮ ಕರ್ನಾಟಕದ ಒಂದು ಪ್ರಮುಖ ರಾಜಮನೆತನ ಅಂತಾನೆ ಹೆಸರಾದಂತಹ ವಾತಾಪಿಯ ಚಾಲುಕ್ಯರ ಮಹಾನ್ ದೊರೆಯಾದಂತಹ ಇಮ್ಮಡಿ ಪುಲಕೇಶಿ. ಪುಲಕೇಶಿ ಸಾಮಾನ್ಯವಾದಂತಹ ದೊರೆಯಾಗಿರಲಿಲ್ಲ. ಆತನಿಗೆ ತನ್ನ ಗೂಢಾಚಾರರ ಮೂಲಕವಾಗಿ ಹರ್ಷವರ್ಧನನ ದಂಡಯಾತ್ರೆಯ ಒಂದು ವಿಚಾರ ತಿಳಿದು ಬರುತ್ತೆ. ಆತ ಏನು ಬಂದು ನನ್ನ ಮೇಲೆ ದಾಳಿಯನ್ನ ಮಾಡೋದು, ನಾನೇನೇ ಹೋಗಿ ನೇರವಾಗಿ ಆ ಹರ್ಷವರ್ಧನನ ಮೇಲೆ ದಾಳಿಯನ್ನ ಮಾಡ್ತೀನಿ ಅಂತ ಇಮ್ಮಡಿ ಪುಲಕೇಶಿ ತನ್ನ ಪ್ರಬಲವಾದಂತಹ ಸೇನೆಯನ್ನ ಆತ ತಯಾರು ಮಾಡಿಕೊಂಡು ನೇರವಾಗಿ ಉತ್ತರ ಭಾರತದ ಕಡೆಗೆ ತನ್ನ ದಂಡಯಾತ್ರೆಯನ್ನು ನಡೆಸ್ತಾರೆ. ಮುಂದೆ ಅವರಿಬ್ಬರೂ ಕೂಡ ಮುಖಾಮುಖಿಯಾಗಿದ್ದು ನಮ್ಮ ನರ್ಮದಾ ನದಿಯ ತೀರದಲ್ಲಿ. ಎರಡೂ ಕಡೆಯ ಸೇನೆನೂ ಕೂಡ ಬಲಿಷ್ಠವಾಗಿತ್ತು. ಇಬ್ಬರು ನಾಯಕರುಗಳು ಕೂಡ ಮಹಾನ್ ನಾಯಕರಾಗಿದ್ರು, ಹರ್ಷವರ್ಧನ ಹಾಗೆ ಇಮ್ಮಡಿ ಪುಲಕೇಶಿ. ಇಬ್ಬರ ನಡುವೆ ಯುದ್ಧ ಶುರುವಾಗುತ್ತೆ. ಯುದ್ಧ ಎಷ್ಟು ಭಯಾನಕವಾಗಿತ್ತು ಅಂತ ಅಂದ್ರೆ ಸುಮಾರು 10-15 ದಿನಗಳ ಕಾಲ ನಿರಂತರವಾಗಿ ಈ ಯುದ್ಧ ನಡೆಯುತ್ತಂತೆ. ಯುದ್ಧ ಕೊನೆಗೆ ಹರ್ಷವರ್ಧನನ ಸೋಲಿನ ಮೂಲಕವಾಗಿ ಅಂತ್ಯನೂ ಕೂಡ ಆಗತ್ತೆ. ಹರ್ಷವರ್ಧನನ ಸೋಲಿನ ಬಗ್ಗೆ ರವಿಕೀರ್ತಿ ತನ್ನ ಐಹೊಳೆಯ ಶಾಸನದಲ್ಲಿ ಹರ್ಷ ತನ್ನ ಹರ್ಷವನ್ನ ಕಳೆದುಕೊಂಡ ಅಂತ ಹೇಳ್ಬಿಟ್ಟು ಬರೆಸ್ತಾರೆ. ಜೊತೆಗೆ ಈ ಒಂದು ಯುದ್ಧದ ಬಗ್ಗೆ ಚೀನಾದ ಯಾತ್ರಿಕನಾದಂತಹ ಹುಯೆನ್ಸಾಂಗ್ ಸಿಯುಕಿಯಲ್ಲೂ ಕೂಡ ಉಲ್ಲೇಖವನ್ನ ಮಾಡುವಂಥದ್ದು ನಾವು ನೋಡ್ಬೋದು. ಯುದ್ಧದ ನಂತರದಲ್ಲಿ ನರ್ಮದಾ ನದಿ ಎರಡು ಸಾಮ್ರಾಜ್ಯಗಳ ನಡುವೆ ಗಡಿಯಾಗಿ ಪರಿವರ್ತನೆ ಆಗುತ್ತೆ. ಉತ್ತರ ಭಾರತದಲ್ಲಿ ಹರ್ಷವರ್ಧನನ ಆಡಳಿತ ಮುಂದುವರಿಯುತ್ತೆ. ದಕ್ಷಿಣ ಭಾರತದಲ್ಲಿ ಇಮ್ಮಡಿ ಪುಲಕೇಶಿ ಹೊಸದಾಗಿ ಒಂದು ಬಿರುದನ್ನು ಅಲಂಕರಿಸ್ತಾರೆ. ಅದು ದಕ್ಷಿಣ ಪತೇಶ್ವರ ಅನ್ನುವಂಥದ್ದು.